ಕುಮಾರವ್ಯಾಸ ಭಾರತದ 20ನೇ ಕವನ. ಇದರಲ್ಲಿ ಏನಪ್ಪ ಅಂತಂದರೆ, ಏನು ಸಿಗುತ್ತೆ ನಿಮಗೆ ಕುಮಾರವ್ಯಾಸ ಕರ್ನಾಟಕ ಕಥಾಮಂಜರಿ ಅಥವಾ ಕುಮಾರವ್ಯಾಸ ಭಾರತವನ್ನು ನೀವು ಓದಿದರೆ ನಿಮ್ಗೆ ಏನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಕುಮಾರವ್ಯಾಸರು ನಮಗೆ ತಿಳಿಸ್ಕೊಟ್ಟಾರೆ. ಏನಪ್ಪ ಅಂಥದ್ದು ಸಿಗುತ್ತೆ ಅಂತ ಭಾಳ ಚೆನ್ನಾಗಿ ಹೇಳೋರು ಕೇಳಿ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ. ಅಕ್ಷರದಲ್ಲೇ ನಿಮಗೆ ಸುಲಭವಾಗಿ ಅರ್ಥ ಆಗಂಥದ್ದೇ ಇದೆ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ ನಿಮಗೆ ಸಿಗುತ್ತೆ. ಕೃಚ್ಛಾದಿ ತಪಸ್ಸಿನ ಫಲವು, ಸ್ವರ್ಗವನ್ನೇ ಪಡೆಯುವಂಥ ಫಲವು, ಸ್ವರ್ಗವನ್ನು ಕೊಡುವಂಥ ಜ್ಯೋತಿಷ್ಠೋಮಯ ಯಾಗ, ಕೃಚ್ಛಾದಿ ಮೊದಲಾದ ತಪಸ್ಸುಗಳನ್ನು ಕೊಡುವಂಥ ಯಾಗ, ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಗಳ ಫಲ, ಮೇದಿನಿಯ ನೊಲಿದಿತ್ತ ಫಲ ಹಾಗೂ ಭಾಳ ಮುಖ್ಯ. ಈಗ ನೆಕ್ಸ್ಟ್ ಬರೋಂಥದ್ದು ಫಲ, ವಸ್ತ್ರಾದಿ ಕನ್ಯಾದಿ ಫಲವ ಆಧರಿಸಿ ಒಂದೊಳಗಂದು ಒಂದಕ್ಷರವು ಕೇಳಿದಿರಿಗೆ ಭಾರತದೊಳೊಂದಕ್ಷರವ ಕೇಳಿದಿರಿಗೆ ಅಂದರೆ ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛಾದಿ ತಪಸ್ಸಿನ ಫಲವೋ, ಜ್ಯೋತಿಷ್ಠೋಮಯಗಳ ಫಲ, ಮೇದಿನಿಯ ನೊಲಿದತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲವುದಾಧರಿಸಿ ಭಾರತದೊಂದೊಳ್ಳಕ್ಷರವ ಕೇಳಿದರಿಗೆ. ಅಂದರೆ ವೇದ ಪಾರಾಯಣದ ಫಲ ಸಿಗುತ್ತೆ, ಗಂಗಾದಿ ತೀರ್ಥ ಸ್ನಾನಗಳ ಫಲ ಸಿಗುತ್ತೆ ನಿಮಗೆ. ಆರು ಕೃಚ್ಛ್ರೇವ ಮೊದಲಾದ ತಪಸ್ಸುಗಳು ಮಾಡಿದ ಫಲ ಸಿಗುತ್ತೆ, ಸ್ವರ್ಗ ಸಿಗುವಂಥ ಫಲವೂ ಸಿಗುತ್ತೆ ನಿಮಗೆ. ಜ್ಯೋತಿಷ್ಠೋಮೆ ಭೂದಾನ ವಸ್ತ್ರದಾನಗಳನ್ನು ಮಾಡುವಷ್ಟು ಫಲ ಸಿಗುತ್ತೆ. ಇವುಗಳನ್ನು ಮಾಡಿದರೆ ಬರೀ ಎಲ್ಲ ಫಲಗಳು ಆ ಎಲ್ಲ ಫಲಗಳು ಆಧಾರದಿಂದ ಈ ಭಾರತದಲ್ಲಿ, ಅಂದರೆ ಈ ಕುಮಾರವ್ಯಾಸ ಭಾರತ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿಯ ಒಂದು ಅಕ್ಷರವನ್ನು ಕೇಳಿದವರಿಗೆ ಸಿಗುತ್ತದೆ. ಭಾರತದೊಳೊಂದಕ್ಷರವ ಕೇಳಿದವರಿಗೆ ಈ ಫಲಗಳು ಸಿಗುತ್ತದೆ ಅಂತ ಕುಮಾರವ್ಯಾಸರು ಭಾಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಧನ್ಯವಾದಗಳು. ಇದು ಕುಮಾರವ್ಯಾಸ ಭಾರತದ 20ನೇ ಕವನ.